ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಾನಾ ಗೌತಮರೇ, ಈಗಾಗಲೇ ಇರೋ ಒಡವೆನೆ ನಾನು ಹಾಕ್ಕೊಳ್ಳಲ್ಲ. ಅದರಲ್ಲಿ ಇದು ಯಾಕೆ ತರಕ್ ಹೋದ್ರಿ? ಇದು ನಾ ತಂದಿದ್ದಲ್ಲ, ನಮ್ಮಪ್ಪ ಮಾಡಿಸಿಟ್ಟಿದ್ದಂತೆ. ಐ ಮೀನ್ ನಿಮ್ಮ ಮಾವ ಈ ಮನೆಗೆ ಬರೋ ಮೊದಲನೇ ಸೊಸೆಗೆ ಅಂತ. ಆ್ಯಕ್ಚುಲಿ ಅಮ್ಮ ಇವತ್ತು ಏನೋ ಹುಡುಕ್ಬೇಕಾದ್ರೆ ಇದು ಸಿಕ್ತಂತೆ. ಅಪ್ಪನ ಆಸೆ ನೆನಪಾಯ್ತಂತೆ. ಅದಕ್ಕೆ ರೂಲ್ಸ್ ಪ್ರಕಾರ ಇದನ್ನು ಭೂಮಿಕಾಗೆ ತೊಗೊಂಡು ಕೊಡು, ಮನೆ ಹಿರಿ ಸೊಸೆ ಇದನ್ನು ಹಾಕ್ಕೋಬೇಕು ಅಂತ ರೂಲ್ಸ್ ಅಂತ ಹೇಳಿದ್ರು. ಅದಕ್ಕೆ ನಿಮಗೆ ತಂದು ಕೊಟ್ಟಿದ್ದೀನಿ. ಈಗ ನನ್ನ ಜವಾಬ್ದಾರಿ ಇಲ್ಲಿ ಮುಗೀತು. ಇನ್ನು ನೀವು ಉಂಟು ಮತ್ತು ಈ ಸರ ಉಂಟು ಅಷ್ಟೇ. ಈ ಸರದಿಂದ ಇಷ್ಟು ದೊಡ್ಡ ಕಥೆ ಇದೆ ಅಂತ ಗೊತ್ತಿರಲಿಲ್ಲ. ಅತ್ತೆ ಆಸೆಯಿಂದ ಕೊಟ್ಟಿದ್ದಾರೆ, ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಮಾಡಬೇಕು? ಹಾಕೋತೀನಿ ಒಂದಿನ ಬಿಡಿ. ಯಾವತ್ತೂ ಒಂದು ದಿವಸ ಅಲ್ಲ, ಕುಡಿ ಇಲ್ಲಿ ಮತ್ತೆ ಹಾಕೋಬೇಕು. ನೀವೇನು ನೀವು ಎಸ್, ಯಾರ ಮನಸ್ಸನ್ನು ನೋವು ಮಾಡಿದೆ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಗುಣ ಇದೆಯಲ್ಲ, ಇದು ಭಾಳ ಇಷ್ಟ. ಚಾನ್ಸ್ ಸಿಕ್ಕಿದ್ರೆ ಸಾಕು, ನನ್ನನ್ನು ಹೊಗಳೋದಕ್ಕೆ ರೆಡಿಯಾಗಿರ್ತೀರ ನೀವು. ನಿಮ್ಮನ್ನು ಬಿಟ್ಟು ಯಾರು ಹೊಳ್ಳೆ, ಯು ಡಿಸರ್ವ್ ದಿಸ್. ನಾನು ಹೋಗ್ಲಿಕ್ಕೆ ಸಾಕು, ಈಗ ಲೇಟ್ ಆಗ್ತಿದೆ, ಆಫೀಸ್ಗೆ ಹೋಗಿ. ಓದಲ್ಲ, ಲೇಟ್ ಆಗೋಯ್ತು. ಸಾರಿ, ಬಾಯ್ ಬಾಯ್. ಬಾಯ್ ಬಾಯ್. ಸಿಸ್ಟೇ, ಸೌಂಡ್ ಕ್ಲಾರಿಟಿ ಸಖತ್ತಾಗಿದೆಯಲ್ಲ. ಅಪರ್ಣ, ಬಂದೆ. ಟೈಮ್ ಆಯ್ತು. ಅಮ್ಮ ಸುಧಾ, ಕ್ಯಾರಿಯರ್ ಟೈಮ್ ಆಯ್ತು, ಬೇಗಮ್ಮ. ಇದೇನದು ಬರೀ ಕೈಲಿ ಬರ್ತಾ ಇದ್ಯಾ ಕ್ಯಾರಿಯರ್ ಅಲ್ಲಿ? ಅಣ್ಣ, ಅದು ಇವತ್ತು ನಾನು ನಿಮಗೆ ಬಾಕ್ಸ್ ಕೊಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಬಾಕ್ಸ್ ಬೇಡ? ಏನಿದು? ಯಾಕಮ್ಮ ಇಷ್ಟೊಂದು ಕಠಿಣ ನಿರ್ಧಾರ ತಗೊಂಡ್ಬಿಟ್ಟಿದ್ಯಾ? ಹಿಂಗೆ ಆದ್ರೆ ನಾನು ಹೊಟ್ಟೆ ಪಾಡಿನ ಗತಿ ಏನು? ಅಯ್ಯೋ, ನಿಮ್ಮ ಹೊಟ್ಟೆಪಾಡಿಗೆ ಏನೂ ತೊಂದರೆ ಆಗಲ್ಲ ಅಣ್ಣ. ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ನಾನಿವಾಗ ಎಷ್ಟು ರುಚಿಯಾಗಿ ಅಡುಗೆ ನಿಮ್ಮ ಡಬ್ಬಕ್ಕೆ ಹಾಕ್ಕೊಟ್ರು ನೀವು ತಿನ್ನೋದು ಮಧ್ಯಾಹ್ನಕ್ಕಲ್ವಾ, ಅದು ಬಿಸಿ ಆರೋಗಿರುತ್ತೆ. ನೀವೇ ಹೇಳ್ತಿರ್ತೀರಲ್ವಾ, ಊಟದ ಬಿಸಿ ಆರೋದ್ರೆ ಅದು ರುಚಿ ಇರಲ್ಲ ಅಂತ. ಹೌದೌದು, ಬಿಸಿ ಬಿಸಿ ತಿಂದ್ರೇನೆ ರುಚಿ, ಅದೇ ಚಂದ. ಅದಕ್ಕೆ ಅಣ್ಣ, ನಾನು ಒಂದು ಐಡಿಯಾ ಮಾಡಿದ್ದೀನಿ. ಐಡಿಯಾನ? ಏನು? ಓಹೋ, ಏನು, ನಾನು ಆಫೀಸಿಂದ ಮಧ್ಯಾಹ್ನಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತನಾ? ಆಗಲ್ಲಮ್ಮ, ತುಂಬ ಕೆಲಸ ಇರುತ್ತೆ. ಕೆಲಸ ಮಾಡಿ ನೀನು ಕ್ಯಾರಿಯರ್ ಕೊಡು, ತಣ್ಣಗಾದ್ರೂ ಪರವಾಗಿಲ್ಲ, ಒಂದು ತಿಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ರಾತ್ರಿ ಒಂದು ಬಿಸಿ ಊಟ ಮಾಡ್ತೀನಿ. ಅಣ್ಣ, ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ನನ್ನ ಐಡಿಯಾ ಅದಲ್ಲ. ನೀವು ಇವಾಗ ಆಫೀಸ್ಗೆ ಹೋಗ್ತಾ ಅಡ್ರೆಸ್ ಕೊಟ್ಬಿಟ್ಟು ಹೋಗಿ, ನಾನು ಮಧ್ಯಾಹ್ನ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ಅಲ್ಲೇ ಆಫೀಸಿಗೆ ತಂದು ಕೊಡ್ತೀನಿ ಡಬ್ಬಾನ. ಆಗ ನೀವು ಬಿಸಿ ಬಿಸಿ ಊಟ ಮಾಡ್ಬೋದಲ್ವಾ? ಬೇಡಮ್ಮ, ಮಟ್ ಮಧ್ಯಾಹ್ನ ಬಿಸಿಲಲ್ಲಿ ಯಾಕೆ ಬರ್ತೀಯಾ? ನೀನೇನೋ ತಂದ್ಕೊಟ್ಬಿಡ್ತೀಯ, ನಾನು ತಿನ್ಬಿಡ್ತೀನಿ. ಅಷ್ಟು ದೂರ ಬಂದು ನಿನಗತಿ ಏನಾಗಬೇಕು? ನಿನಗೆ ಯಾಕೆ ಬೇಜಾರು? ಒಂದು ಕೆಲಸ ಮಾಡ್ತೀನಿ ಇರು ಅಪ್ಪಣ್ಣ, ಅಡಿಗೆ ರೆಡಿ ಆಗ್ತಿದ್ದಂಗೆ ಡೆಲಿವರಿ ಸರ್ವಿಸಲ್ಲಿ ಊಟ ಕಳಿಸ್ಕೊಟ್ಬಿಡು, ಆಯ್ತಾ? ನಾನು ಬಿಸಿ ಬಿಸಿನೇ ತಿಂತೀನಿ. ಓ ಹೌದಾ? ಊಟ ಕೊಡೋದಕ್ಕೂ ಜನ ಬರ್ತಾರಾ? ಹ್ಞೂನಮ್ಮ, ಫುಡ್ ಡೆಲಿವರಿ ಅಷ್ಟೇ ಅಲ್ಲ, ಬೇಬಿ ಡೆಲಿವರಿಗೂ ಜನ ಸಿಗ್ತಾರೆ. ಅಂದ್ರೆ ಬಾಡಿಗೆ ತಾಯಂದ್ರು ಸಿಗ್ತಾರೆ. ದುಡ್ಡೊಂದು ಕೊಡ್ಬೇಕಷ್ಟೇನೆ, ಸತ್ತಾಗ ಅಳಕ್ಕೂ ಜನ ಸಿಗ್ತಾರೆ. ಟೈಮ್ ಆಯ್ತು, ಸರಿ ಬರಲ್ಲ, ಬಾಯ್, ಬರ್ತೀನಮ್ಮ. ಅಯ್ಯೋ, ನಾನು ಇವತ್ತು ಆಫೀಸ್ಗೆ ಹೋಗಿದ್ದಿದ್ರೆ ಗೌತಮ್ ದಿಮಾನವ್ರ ಪರಿಚಯ ಆಗಿರೋದು, ನನ್ನ ಕೆಲಸ ಸ್ವಲ್ಪ ಸುಲಭ ಆಗಿರೋದು. ತಪ್ಪೋಯ್ತಲ್ಲ. ಮರ್ತಿದ್ಯಾ ಹೇಗೆ? ಹಾ, ನನಗೆ ಗೊತ್ತು, ನಾನು ಯಾವುದೂ ಮರೆತಿಲ್ಲ. ಆದರೆ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಸ್ವಲ್ಪ ಟೈಮ್ ಕೊಡಿ, ಅವಸರ ಮಾಡಿದ್ರೆ ಕಷ್ಟ ಆಗುತ್ತೆ. ಹಾಗಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ರೆ ಆಗಲ್ಲ. ನೀನು ನಿನ್ನ ಗುರಿ ಕಡೆ ಎಷ್ಟು ಬೇಗ ಹೋಗ್ತೀಯೋ ಅಷ್ಟು ಒಳ್ಳೇದು. ಮೊದಲು ಈ ಮನೆಯವ್ರ ನಂಬಿಕೆ ಗಳಿಸ್ಕೋ, ಅಷ್ಟಾದರೆ ಸಾಕು. ಮುಂದಿನ ದಾರಿ ತಾನಾಗಿ ತಾನೇ ಓಪನ್ ಆಗುತ್ತೆ. ಅಲ್ಲಿಗೆ ಹೋಗೋದು ಹೇಗೆ ಅಂತ ನಿನಗೆ ಗೊತ್ತಾಗುತ್ತೆ. ನಿನಗೆ ಜಾಸ್ತಿ ಟೈಮ್ ಇಲ್ಲ, ಮಾಡಬೇಕಾದದನ್ನ ಬೇಗ ಮಾಡಿ ಮುಗಿಸು. ಸರಿ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡೋದಲ್ಲ, ಮಾಡಬೇಕು. ಮಾಡ್ತೀಯ ಅಷ್ಟೇ.
ಸಿಸ್ಟರ್, ಭೂಮಿಕಾ ತನ್ನ ವಿಚಾರನ ಅಷ್ಟು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಏನೋ ಆಯ್ತು ಬಿಡು ಅಂತ ಸುಮ್ಮನಿದ್ದಾಳೆ. ಅದನ್ನೆಲ್ಲ ಕೊಡವಿ ಸೈಡ್ಗೆ ಹಾಕ್ಬಿಟ್ಟಿದ್ದಾಳೆ. ಅಷ್ಟೇ, ಈ ವಿಷಯ ನಾವು ಅಂದ್ಕೊಂಡಷ್ಟು ಅವಳ ಮೇಲೆ ಸೀರಿಯಸ್ ಆಗಿ ಪರಿಣಾಮ ಬೀರಿಲ್ಲ. ಹೌದಾ ಅತ್ತೆ? ಕೂತ್ಕೊಮ್ಮ. ಏನ್ ಅಂಕಲ್ ಮ್ಯೂಸಿಕ್ ಹೇಳ್ತಿದ್ದೀರಾ? ಹಂಗೇನಿಲ್ಲಮ್ಮ, ಅದು ಕಾಡು ಬಾ ಅನ್ನತ್ತೆ, ಸಿಟಿ ಹೋಗು ಅನ್ನತ್ತೆ. ಅದಕ್ಕೆ ಕೂತಲ್ಲೇ ಮೆಡಿಟೇಷನ್ ಮ್ಯೂಸಿಕ್ ಕೇಳ್ತಾ ಇದ್ದೆ. ಅದರ ಆನಂದ ಅನುಭವಿಸ್ತವನಿಗೆ ಗೊತ್ತು. ಅಪೇಕ್ಷಾ ಪಾಸ್ ತಗೊಂಡು ಇಡೀ ಸ್ವರ್ಗ ಸುತ್ತಾಡದಷ್ಟು ಆನಂದ ಸಿಗುತ್ತಮ್ಮ. ಹೌದಾ? ಅಷ್ಟೊಂದು ಚೆನ್ನಾಗಿರತ್ತಾ? ಹಾಗಾದ್ರೆ ನನ್ಗೂ ಕೊಡಿ ಅಂಕಲ್. ಇವತ್ತು ಯಾಕೋ ನನ್ನ ಮನ್ಸು ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ನಾನು ಕೇಳ್ತೀನಿ, ಕೊಡಿ ಅಂಕಲ್. ನೋ 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 ನೋ, ನಿಮ್ಮತ್ತವ್ರ ಹತ್ರ ಕೇಳಿಸ್ಕೋಬಾರ್ದಮ್ಮ, ನಿಷಿದ್ಧ. ಸಿದ್ಧಾನ? ಯಾಕೆ? ಯಾಕೆಂದ್ರೆ ನೀನು ಎಳೆ ವಯಸ್ಸಿನ ಬಿಸಿ ರಕ್ತದ ತಾರುಣ್ಯ ಚಿಮ್ತಾ ಇರೋ ಹುಡುಗಿ, ಸಂಸಾರ ಸುಖದಲ್ಲಿ ತೇಲಾಡಬೇಕಾದವಳು. ಎಲ್ಲ ಬಿಟ್ಟು ಮೆಡಿಟೇಷನ್ ಅಲ್ಲಿ ಮುಳುಗೋಗ್ಬಾರ್ದು ಅಪೇಕ್ಷಾ. ನೀನು ಸುಖದ ಕಡೆ, ಸಂಪತ್ತಿನ ಕಡೆ ಮುಖ ಮಾಡ್ಬೇಕು ಅಪೇಕ್ಷಾ, ವೈರಾಗ್ಯದ ಕಡೆ ಅಲ್ಲ. ಆದ್ರಿಂದ ಹೇಳ್ತಾ ಇದ್ದೀನಿ ಅಪೇಕ್ಷಾ, ಇದು ನಿಮ್ಮಂಥವ್ರಿಗೆಲ್ಲ, ನಮ್ಮಂಥವ್ರಿಗೆ. ಅಂಕಲ್, ನನಗೆ ಯಾಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನಿಜ ಹೇಳಿ, ನೀವು ಮೆಡಿಟೇಷನ್ ಮ್ಯೂಸಿಕ್ ಕೇಳ್ತಾ ಇದ್ರಾ? ಅಯ್ಯೋ ದೇವ್ರೆ, ಏನು ಅಪೇಕ್ಷಾ, ನನ್ನ ಮೇಲೆ ನಂಬಿಕೆ ಇಲ್ವ ನಿಂಗೆ? ಈ ಮೆಡಿಟೇಷನ್ ಮ್ಯೂಸಿಕ್ ಅನ್ನೋದು ತಲೆನೋವಿದ್ದವರಿಗೆ ತಲೆನೋವು ಹೋಗ್ಲಾಡ್ಸುತ್ತೆ, ತಲೆನೋವು ಇಲ್ದಿದ್ದವರಿಗೆ ತಲೆನೋವು ಬರೆಸುತ್ತೆ. ಪೂರ್ತಿ ತಲೆನೋವಿದ್ದವರಿಗೆ ಅರ್ಧ ತಲೆನೋವು ಬರುವಂಗೆ ಮಾಡುತ್ತೆ, ಅರ್ಧ ತಲೆನೋವಿದ್ದವರಿಗೆ ಪೂರ್ತಿ ತಲೆನೋವು ಬರೋಂಗೆ ಮಾಡುತ್ತೆ. ಹಂಗೂ ಮಾಡುತ್ತೆ, ಹಿಂಗೂ ಮಾಡುತ್ತೆ, ಹೆಂಗೆಂಗೂ ಮಾಡ್ಬಿಡುತ್ತೆ ಅಪೇಕ್ಷಾ. ಅಂಕಲ್, ನನ್ಗೇನು ಅರ್ಥ ಆಗ್ತಾ ಇಲ್ಲ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ? ಅಯ್ಯ ಬಿಡು ಅಪೇಕ್ಷಾ, ಅದು ದೊಡ್ಡ ತಲೆನೋವು, ಅದನ್ನ ಯಾಕೆ ಮತ್ತೆ ತಲೆನೋವು ಮಾಡ್ಕೊಳ್ಳೋದು? ಬಿಟ್ಬಿಡು, ಬೇಡ, ಪರವಾಗಿಲ್ಲ. ನಾವು ಜೀವನದಲ್ಲಿ ಆದಷ್ಟು ತಲೆನೋವನ್ನ ಕಡಿಮೆ ಮಾಡ್ಕೋಬೇಕು ಅಪೇಕ್ಷಾ, ಮತ್ತೆ ಮತ್ತೆ ತಲೆನೋವು ಬರ್ಸ್ಕೊಳ್ಳೋದಲ್ಲ. ಈ ತಲೆನೋವು ಅನ್ನೋದೊಂದು ಇದೆಯಲ್ಲ ಪ್ರಪಂಚದಲ್ಲಿ, ಅದೇ ದೊಡ್ಡ ತಲೆನೋವು. ತಲೆನೋವಿಗಿಂತ ದೊಡ್ಡ ತಲೆನೋವು ಇಲ್ಲ ಅಪೇಕ್ಷಾ. ಸೊ ನಾನು ಏನು ಹೇಳಕ್ ಹೊರಟಿದ್ದೆ ಅಂದ್ರೆ ಅಪೇಕ್ಷಾ, ಸಾಕು ಸಾಕು, ನೀವು ಆವಾಗಿಂದ ತಲೆನೋವು ಅಂತ ಹೇಳಿ ಹೇಳಿ ನಂಗೆ ಲೈಟಾಗಿ ತಲೆನೋವು ಶುರು ಆಗ್ಬಿಟ್ಟಿದೆ. ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತಲ್ವಾ? ಕಂಟಿನ್ಯೂ ಮಾಡಿ. ಓಕೆ, ಅಂಕಲ್ ಪರವಾಗಿಲ್ಲ, ನಾನು ನೀವು ಮಾತಾಡ್ಕೊಳ್ಳಿ. ಬಂತು ಇಷ್ಟೇ ಅಂತೂ ಹೋಯ್ತು ನಮ್ಮ ತಲೆನೋವು. ಇವಳೊಬ್ಳು ಯಾವಾಗ ನೋಡಿದ್ರು ನನ್ನ ಹಿಂದೆ ಅತ್ತೆ 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 ಅಂತ ನಾಯಿ ಮರಿ ಥರ ಸುತ್ತಾಡ್ತಾ ಇರ್ತಾಳೆ. ಸಣ್ಣ ಕರೆಕ್ಷನ್, ನಾಯಿ ಮರಿ ಥರ ಅಲ್ಲ, ನಾಯಿ ಬಾಲಕ. ಏನು ನಿಮ್ಮ ಮಾತಿನ ಅರ್ಥ? ನಾನು ನಾಯಿನ? ನಿಂಗೆ ಹಂಗೆ ಅರ್ಥ ಆಯ್ತಾ? ಇಲ್ಲ ಇಲ್ಲ ಇಲ್ಲ, ನಾಯಿ ಮರಿ, ನಾಯಿ ಮರಿ, ನಾಯಿ ಮರಿ. ಏನಣ್ಣ ಇದು? ನಾವು ಏನು ಆಗಬಾರ್ದು ಅಂತ ಅನ್ಕೊಂಡಿದ್ವೋ, ಯಾವುದ್ರ ಬಗ್ಗೆ ನಾವು ಹೆದರ್ತಾ ಇದ್ವೋ ಅದೇ ಆಗ್ತಾ ಇದೆಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.